ಚಾಟ್‌ಬೋಟ್‌ಗಳು ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿ ಮಾರ್ಪಟ್ಟಿವೆ. ನಾವು ಹಲವಾರು ಪ್ರಶ್ನೆಗಳನ್ನು ಚಾಟ್ ಜಿಪಿಟಿ ಅಂತ ಚಾಟ್‌ಬೋಟ್‌ಗಳಿಗೆ ಕೇಳ್ತಾನೆ ಇರ್ತೀವಿ. ಅವು ಉತ್ತರಗಳನ್ನು ಒದಗಿಸುತ್ತವೆ. ಮನೆ ಕೆಲಸಕ್ಕೂ ಕೂಡ ಸಹಾಯವಾಗುವಂತ ಟಿಪ್ಸ್ಗಳನ್ನು ಕೊಡ್ತಾ ಇರುತ್ತವೆ. ನೀವು ಒಂಟಿಯಾಗಿರುವಾಗ ಸಾಂತ್ವನದ ಮಾತುಗಳನ್ನು ಹೇಳ್ತವೆ. ಅದಕ್ಕಾಗಿಯೇ ಅನೇಕ ಜನರು ಸ್ನೇಹಿತರು ಮತ್ತು ಸಂಬಂಧಿಕರಿಗಿಂತ ಹೆಚ್ಚಾಗಿ ಈಗ ಎಐ ಚಾಟ್‌ಬೋಟ್‌ಗಳನ್ನು ಹೆಚ್ಚು ನಂಬ್ತಾರೆ. ಅದರ ಜೊತೆನೇ ಜಾಸ್ತಿ ಮಾತನಾಡ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಪರಿಹಾರಕ್ಕಾಗಿ ಅವರು ಎಐ ಚಾಟ್‌ಬೋಟ್‌ಗಳತ್ತ ತಿರುಗ್ತಾ ಇದ್ದಾರೆ. ಆದರೆ ಇದು ತುಂಬಾ ಅಪಾಯಕಾರಿ ಅಂತ ತಜ್ಞರು ಹೇಳ್ತಾರೆ. ಇತ್ತೀಚಿನ ಅಧ್ಯಯನ ಒಂದು ಎಐ ಚಾಟ್‌ಬೋಟ್‌ಗಳು ಮಾನಸಿಕ ಆರೋಗ್ಯಕ್ಕೆ ಹೇಗೆ ಹಾನಿ ಮಾಡುತ್ತಿವೆ ಎಂಬುದನ್ನು ಬಹಿರಂಗಪಡಿಸಿದೆ. ಇದು ಒಳ್ಳೆ ತಂತ್ರಜ್ಞಾನ ಹೌದು, ಆದರೆ ಇದು ನಮ್ಮ ಜೀವಕ್ಕೆ ನಿಜವಾದ ಅಪಾಯ. ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಸಂಶೋಧಕರ ಪ್ರಕಾರ ಅನೇಕ ಚಾಟ್‌ಬೋಟ್‌ಗಳು ಮಾನಸಿಕ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಪ್ಪು ಮಾಹಿತಿಯನ್ನ ನೀಡುತ್ತವೆ ಅಂತೆ. ಅಂದ್ರೆ ನೀವೇನಾದ್ರೂ ಆರೋಗ್ಯ ಅಥವಾ ಮಾನಸಿಕ ಸಲಹೆ ಕೇಳಿದಾಗ ಅದು ತಪ್ಪಾಗಿ ಉತ್ತರ ಕೊಡಬಹುದು. ನೀವು ಹೇಳಿದ್ದಕ್ಕೆಲ್ಲ ಸುಮ್ಮನೆ ಎಸ್ ಅಂತ ಇರುತ್ತೆ ಅದು. ಇದು ಮತ್ತಷ್ಟು ಗೊಂದಲಕ್ಕೆ ಕಾರಣವಾಗಬಹುದು. ಅದರಲ್ಲಿ ಹೆಚ್ಚಾಗಿ ಅಮೆರಿಕದ ಜನ ಚಾಟ್‌ಬೋಟ್‌ಗಳ ಜೊತೆ ಮಾತನಾಡ್ತಾ ಪ್ರಾಣ ಕಳೆದುಕೊಳ್ಳುವಂತ ಸ್ಥಿತಿಗೆ ಹೋಗ್ತಿದ್ದಾರೆ. ಎಐ ಚಾಟ್‌ಬೋಟ್‌ಗಳೊಂದಿಗೆ ಮಾತನಾಡಿದ ಹದಿಹರೆಯದವರ ಸಾವುಗಳು ಅಮೆರಿಕದಲ್ಲಿ ಕೂಡ ಹೆಚ್ಚಾಗ್ತಾ ಇವೆ. ಎಐ ನಮ್ಮ ಜೀವನವನ್ನ ಸುಲಭಗೊಳಿಸುತ್ತದೆ ಹೌದು, ಆದರೆ ಅದರ ಮೇಲೆ ಭಾವನಾತ್ಮಕವಾಗಿ ಅವಲಂಬಿತರಾಗೋದು ಅಪಾಯಕಾರಿ ಅಂತ ತಜ್ಞರು ಹೇಳ್ತಾರೆ.